ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕೋಸಿಸ್ಟ ವ್ಲಾಗ್. ನಾನಿವತ್ತು ಜ್ವರ ಏನಾದರೂ ಬಂದು ನಾಲ್ಗೆ ಎಲ್ಲ ಕೆಟ್ಟದಾಗಿರುತ್ತಲ್ಲ, ಅಂಥವ್ರಿಗೆ ಒಂದು ರುಚಿಯಾದ ಸಖತ್ತಾಗಿರೋ ಪೆಪ್ಪರ್ ಗ್ರೀನ್ ಚಾಪ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಎಷ್ಟು ಈಸಿಯಾಗಿ ಅಂದರೆ ಯಾವುದೇ ಥರ ಹೆವಿ ಮಸಾಲ ಇರೋದಿಲ್ಲ, ಲೈಟಾಗಿರುತ್ತೆ. ಅನ್ನಗೆ, ಚಪಾತಿಗೆ, ದೋಸೆಗೆ ನೀವು ಯಾವುದೇ ಥರ ಮಾಡ್ಕೊಂಡು ತಿಂದರೂ ಸಖತ್ತಾಗಿರುತ್ತೆ. ಎಸ್ಪೆಷಲಿ ಜ್ವರ ಬಂದಾಗ ಸ್ವಲ್ಪ ರೈಸ್ ತಿಂದ್ರೇ ಒಳ್ಳೇದು ಅಂತ ಡಾಕ್ಟರ್ ಕೂಡ ಹೇಳ್ತಾರೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದೊಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಾಗೆ ಒಂದು ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರವಾಗಿರಲಿ. ಹಾಗೆ ಸ್ವಲ್ಪ ಮೆಣಸು, ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಅದನ್ನು ಹುರ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಒಂದು ಮಿಕ್ಸರ್ ಜಾರ್ಗೆ ಅದನ್ನು ಹಾಕೋತಿದ್ದೀನಿ. ಮೊದಲೇ ನೀವು ಪೌಡ್ರ್ ರೆಡಿ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಈಗ ನಾನು ತೋರಿಸಂಥ ಇಂಗ್ರೀಡಿಯೆಂಟ್ ಏನಿರುತ್ತೆ ಅದನ್ನೆಲ್ಲ ಒಂದು ಮಿಕ್ಸರ್ಗೆ ಹಾಕೊಂಡು ಚೆನ್ನಾಗಿ ನೀವು ಫೈನಾಗಾದರೂ ಪುಡಿ ಮಾಡ್ಬೋದು, ಇಲ್ಲ ಸ್ವಲ್ಪ ರಫ್ಲಿ ಆಗಾದರೂ ಪುಡಿ ಮಾಡ್ಬೋದು. ನೀವು ಯಾವ ಥರನಾದರೂ ಮಾಡಿಕೊಂಡ್ರು ಸಕ್ಕದಾಗಿರುತ್ತೆ. ಟೇಸ್ಟ್ ಮಾತ್ರ ನಿಮಗೆ ಏಲಕ್ಕಿ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. ನಾನು ದೊಡ್ಡದು ಒಂದು ಈರುಳ್ಳಿ ಹಾಕೊಂಡಿದ್ದೀನಿ, ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಲ್ವಾ, ಅದಕ್ಕೆ 4-5 ಕಡ್ಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂಚೂರು ಪುದೀನ ಸೊಪ್ಪು ಕೂಡ ಹಾಕೋತಿದ್ದೀನಿ. ನೀವು ಪುದೀನ ಸೊಪ್ಪು ಬೇಡ ಅಂದರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. ಒಂದು ಪ್ಯಾನ್ ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬದಲು ನೀವು ಬೆಣ್ಣೆ ಕೂಡ ಹಾಕೋಬೋದು. ಹಾಗೆ ನಾನು ಕರಿಬೇವಿನ ಸೊಪ್ಪು ಹಾಕೋತಿದ್ದೀನಿ. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಜೊತೆಗೆ ಒಂದು 2 ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ, ಏಕೆಂದರೆ ಖಾರವಾಗಿದ್ದರೆ ನಾಲ್ಗೆ ರುಚಿ ಸಕ್ಕತ್ತಾಗಿರುತ್ತೆ ಅಂತ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ನಾವು ತೊಳೆದಿಟ್ಟಂತಹ ಚಿಕನ್ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಚಿಕನ್ನು 1 kg ಚಿಕನ್ ತೊಗೋತಾ ಇದ್ದೀನಿ. ಯಾವುದೇ ಥರ ಸ್ಕಿನ್ ಔಟ್ ಮಾಡಿಲ್ಲ, ವಿತ್ ಸ್ಕಿನ್ನೇ ತೊಗೊತಾ ಇದ್ದೀನಿ. ನೀವು ವಿತೌಟ್ ಸ್ಕಿನ್ ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಅರಿಶಿಣ ಬಂದು ಆಂಟಿಬಯೋಟಿಕ್ ಆಗಿರೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಎಸ್ಪೆಷಲಿ ಜ್ವರ ಬಂದಾಗಂತೂ ಇದು ಬಾಡಿಗೆ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಇದು ನೀರೆಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ನೋಡ್ಬೋದು, ನೀರೆಲ್ಲ ಬಿಟ್ಟಾದಮೇಲೆ ನಾವು ಈಗ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ವ ಈಗ ಹಾಕೋಬೇಕಾಗತ್ತೆ. ಯೂಶಲಿ ಇದಕ್ಕೆ ಮಸಾಲನ ಕೆಲವರು ರಫಾಗಿ ರುಬ್ತಾರೆ, ಕೆಲವರು ತುಂಬ ಫೈನಾಗಿ ರುಬ್ತಾರೆ. ನೀವು ಯಾವ ಥರ ಹದ ಬೇಕೋ ಆ ಥರ ರುಬ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ರಫ್ಲಿ ಆಗಿ ರುಬ್ಕೊಂಡಿದ್ದೀನಿ, ಅಂದರೆ ಒಂದು 80% ಅಷ್ಟು ನಾನು ಅದನ್ನು ರುಬ್ಕೊಂಡಿದ್ದೀನಿ. ತುಂಬ ಫೈನಾಗಿ ನಾನು ರುಬ್ಕೊಂಡಿಲ್ಲ. ಸೊ ಈ ಮಸಾಲೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಕೊಡಬೇಕಾಗತ್ತೆ, ಯಾಕೆಂದರೆ ಉಪ್ಪು, ಖಾರ ಪ್ರತಿಯೊಂದು ಕೂಡ ಚಿಕನ್ಗೆ ಅದು ಇಟ್ಕೋಬೇಕು. ಈಗ ಒಂದು 2 ಸ್ಪೂನಷ್ಟು ನಾವು ನೀರು ಹಾಕೊಂಡು ಸಿಮ್ಮಲ್ಲೇ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಯೂಶಲಿ ನಾನು ಇದನ್ನು ರೈಸಿಗೆ ಮಾಡ್ತಿರೋ ಕಾರಣ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗೇ ಇರಲಿ ಅಂತ ಸ್ವಲ್ಪ ನಾನು ನೀರು ಹಾಕೊಂಡಿದ್ದೀನಿ. ಅದ್ರ ಬದಲು ನೀವು ನೀರು ಬೇಡ ಅಂದರೆ ನೀವು ಹಾಗೇನೆ ಕೂಡ ಕುಕ್ ಮಾಡ್ಬೋದು. ಅಗೇನ್ ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ನೀಟಾಗಿ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ನೀವೇ ನೋಡ್ಬೋದು, ಅದು ಸ್ವಲ್ಪ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಆದರೆ ಪೂರ್ತಿ ಬೆಂದಿರಲ್ಲ. ಒಂದು 80% ಅಷ್ಟು ಅದು ಕುಕ್ ಆಗಿದೆ. ಈಗ ಚೆನ್ನಾಗಿ ಮತ್ತೆ ನಾವು ಮಿಕ್ಸ್ ಮಾಡಿಕೊಂಡು ಈಗ ಒಂದು ಲಾಸ್ಟ್ ಸ್ಪೂನ್ ಅಷ್ಟು ನಾನು ಪೆಪ್ಪರ್ ಹಾಕೋತಾ ಇದ್ದೀನಿ. ಈ ಪೆಪ್ಪರ್ ಹಾಕೊಳ್ಳೋದ್ರಿಂದ ನಮಗೆ ನಾಲ್ಗೆ ಯಾವುದೇ ಥರವಾಗಿರಲಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಅಂದರೆ ಖಾರವಾಗಿ ತಿನ್ನೋದ್ರಿಂದ ನಮಗೆ ಜ್ವರ ಬಂದಾಗೂ ಕೂಡ ಏನು ತಿಂದಾಗ ಸ್ವಲ್ಪ ಕಸರೆ ಅನಿಸ್ತಿರುತ್ತಲ್ವ, ಈ ಥರ ಪೆಪ್ಪರ್ ಎಲ್ಲ ತಿನ್ನೋದ್ರಿಂದ ನೀಟಾಗಿ ನಾಲ್ಗೆಗೆಲ್ಲ ಅಬ್ಸರ್ವ್ ಆಗುತ್ತೆ, ಅದು ಉಪ್ಪು ಖಾರ ಎಲ್ಲ. ಟೇಸ್ಟು ಕೂಡ ಹೆನೆನ್ಸ್ ಆಗಿ ಬರುತ್ತೆ. ಈಗ ನೀವೇ ನೋಡ್ಬೋದು, ಅದು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟಿದೆ. ಇಷ್ಟಾದರೆ ರೆಡಿಯಾಗಿರುತ್ತೆ ಈ ಚಿಕನ್ನು. ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮಗೆ ತೆಳು ಸಾಕು ಅಂದರೆ ಓಕೆ, ಹಾಗೆ ಇರಲಿ. ಇಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಒಂದು ಹಾಫ್ ಲೆಮನ್ನ ನಾನು ಸ್ವೀಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ಟೊಮೆಟೊ ಹಾಕಿದ ಕಾರಣ ನಾವು ಲೆಮನ್ನ ಹಾಕಲೇಬೇಕಾಗತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪೆಪ್ಪರ್ ಗ್ರೀನ್ ಚಾಪ್ಸ್ ರೆಡಿ ಆಗುತ್ತೆ. ಮಾತ್ರ ನುಂಗಿ ನಾಲ್ಗೆಲ್ಲ ಕೆಟ್ಟದಾಗಿರುತ್ತಲ್ಲ, ಈ ಥರ ಒಂದ್ಸಲ ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ. ಮಾಡೋಕ್ಕೂ ಕೂಡ ಹೆವಿ ಟೈಮ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 5-10 ನಿಮಿಷದೊಳಗಡೆ ರೆಡಿ ಆಗುತ್ತೆ ಈ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.